ಬಹುತೇಕ ಯಾವುದೇ ಕ್ಷೇತ್ರಗಳಿಗೆ ಹೋದರೂ ಇತ್ತೀಚೆಗೆ ಒಂದು ಬಸವನನ್ನು ಇಡುವಂಥದ್ದು, ಬಸವನನ್ನು ಕಟ್ಟಿಕೊಳ್ಳುವಂಥದ್ದು, ಬಸವನನ್ನು ಪೂಜಾ ವಿಧಾನಗಳ ಮೂಲಕ ಅಳವಡಿಸ್ಕೊಳ್ಳುವಂಥದ್ದು ನಡೀತಾ ಇದೆ. ಸೊ ನಿಮ್ಮಲ್ಲೂ ಸಹ ಕಳೆದ 24 ವರ್ಷಗಳಿಂದನೂ ಒಂದು ಬಸವ ಮೊದಲಿತ್ತು. ಬಸವ ಇತ್ತು ಅನ್ನೋದು ಅಷ್ಟೇ ಗೊತ್ತು, ಬಸವ ಒಂದಿದೆ ಅಲ್ಲೇನೋ ಪೂಜೆ ಮಾಡ್ತಾರೆ ಅನ್ನೋದು ಅಷ್ಟೇ ಇತ್ತು. ಆದರೆ ನಿಮ್ಮ ಕೊನೆಯ ಮೊದಲ ಬಸವನ ಕೊನೆಯ ದಿನ ಇತ್ತಲ್ಲ, ಯಾವುದೇ ಭಕ್ತ ನಿಮ್ಮನ್ನು ನೋಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ, ನಿಮ್ಮ ಮುಖದ ಭಾವನೆ, ನಿಮ್ಮ ಆ ನೋವು, ಆ ದುಃಖ ಬಹಳಷ್ಟು ನಾನು ಹತ್ತಿರದಿಂದ ಬಲ್ಲೆ. ಆ ಬಸವನ ಪವಾಡ ಅಂತಲೇ ಹೇಳ್ತೀರಿ ನೀವು. ಏನದು ಬಸವನ ಪವಾಡ? ಅದು ಹೇಳ್ಬೇಕು ಅಂತಂದರೆ ನನ್ನ ಜೀವನದಲ್ಲಿ ಜೊತೆಯಲ್ಲಿದ್ದಂಥ ಮತ್ತೊಂದು ನನ್ನ ಜೀವ ಅಂತ ಹೇಳ್ಕೋಬೋದು. ಯಾಕೆಂತಂದರೆ ನನಗೂ ಆ ಬಸವಪ್ಪನಲ್ಲಿ ಇದ್ದಂಥ ಒಂದು ಸಂಬಂಧ ಹೆಂಗಿತ್ತು ಅಂತಂದರೆ, ಇಬ್ಬರು ತಾಯಿ ಮಗುವಿನ ಒಂದು ಸಂಬಂಧ ಇತ್ತು. ಆ ಸಂಬಂಧ ಅವತ್ತು ಕಳ್ಕೊಂಡಂಥ ಸಂದರ್ಭ ಯಾಕಪ್ಪ ಅಂತಂದರೆ, ಆ ದಿನದ ಕೊನೆಯ ಒಂದು ಗಳಿಗೆ ಇತ್ತಲ್ಲ, ಆ ಗಳಿಗೆ ನೆನೆಸ್ಕೊಂಡ್ರೆ ಇವತ್ತು ನಾನಾಗಿ ನಾನು ಇರಕ್ಕೆ ಸಾಧ್ಯತೆ ಇರಲ್ಲ. ಯಾಕೆಂದ್ರೆ ಅವತ್ತು ಅದು ಕೊನೆ ಗಳಿಗೆಯಲ್ಲಿ ಎಂಟು 10 9 49 50 ಆಗಿತ್ತು. ನನ್ನ ಕೈಲಿಂದ ಒಂದೇ ಒಂದು ಮುಸ್ಕುನ್ ಜೋಳ ಕಡ್ಡಿ ತಿಂದು ತನ್ನ ದೇಹದ ತ್ಯಾಗ ಮಾಡಿದ್ದು ನನ್ನ ಜೀವನದಲ್ಲಿ ಏನೇ ಕೋಟಿ ಭಕ್ತರು ಬಂದ್ರು ಸುಧಾ ಆ ಸಂದರ್ಭವನ್ನು ನನಗೆ ಯಾರು ಕೊಡಕ್ಕಾಗಲ್ಲ. ಯಾಕೆಂದ್ರೆ ನನ್ಗೆ ಅಷ್ಟು ಒಡನಾಟವಾಗಿದ್ದಂತ ಅದೊಂದು ಬಸವ ಅನ್ಬೋದು, ಗೋವು ಅನ್ಬೋದು, ಒಂದು ಪ್ರಾಣಿ ಅನ್ಬೋದು, ಆ ಸಂದರ್ಭ ನಾನು ಇವತ್ತು ನಾನು ಮರೆಯಕ್ಕಾಗಲ್ಲ. ಆದ್ರೆ ಎಲ್ರೂ ಏನೇ ಹೇಳ್ಬೋದು, ಆ ಸಂಬಂಧ ಇತ್ತಲ್ಲ, ಆ ಸಂಬಂಧ ಅವೆರಡಕ್ಕೆ ಮಾತ್ರ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಮುಂದೆನೆ ಅದಕ್ಕೆ ಪ್ರಾಣ ಬಿಡ್ಬೇಕು ಅನ್ನೋದು ಏನಿತ ಗೊತ್ತಿರ್ಲಿಲ್ಲ. ಆದ್ರೆ ಅಷ್ಟು ನನಗೆ ಇವತ್ತು ನಾನು ಮರೆಯಕ್ಕಾಗಲ್ಲ ಆ ದಿನದ ಒಂದು ಘಟನೆ. ಯಾಕಂದ್ರೆ ಭಾನುವಾರ ಅವತ್ತು, ಆ ಭಾನುವಾರ ಅದು ಬಿಟ್ಬೇಕಾದ್ರೆ, ಯಾಕಂದ್ರೆ ನನ್ನ ಮುಂದೆ ಬಿಟ್ಟಂತದಲ್ವಾ, ಅದು ಹತ್ತರಿಂದ ನನಗೆ ತುಂಬಾ ಇವತ್ತು ನನಗೆ ಆ ಸಂಬಂಧ ಇವತ್ತು ನಾನು ಮರೆಯಕ್ಕಾಗದೇ ಇರುವಂತ ಸಂದರ್ಭ ಇರುವಂಥದ್ದು. ಈ ನೋವಿನಲ್ಲೂ ಸಹ ನಾವು ಸಹ ಭಾಗಿಯಾಗಿದ್ವಿ. ದಿನದ ಬಹುತೇಕ 16 ಗಂಟೆಗೂ ಹೆಚ್ಚು ಸಂದರ್ಭ ನಾವು ನಿಮ್ಮ ಜೊತೆಲೆ ಆ ಸಂದರ್ಭ ಕಳೆದಿದ್ವಿ. ಆ ನೋವು ನಮಗೂ ಇತ್ತು. ನಿಮ್ಮ ನೋವಿನಲ್ಲಿ ನಾವು ಭಾಗಿಯಾಗಲಿಕ್ಕೆ ಪಡ್ಕೊಳಕ್ಕಾಗದೇ ಇದ್ರೂ ಭಾಗಿ ಅಂತೂ ಆಗಿದ್ವಿ. ಆದರೆ ಅದಕ್ಕೊಂದು ವಿಶೇಷತೆ ಇತ್ತು. ನಿಮ್ಮ ಬಳಿಗೆ ಬಂತಲ್ಲ, ಮೊದಲನೇ ಬಾರಿಗೆ ಬಂತಲ್ಲ ನಿಮ್ಮ ಕ್ಷೇತ್ರಕ್ಕೆ, ಅದಕ್ಕೊಂದು ವಿಶೇಷವಾದಂಥ ಮಾಹಿತಿ ಇತ್ತು. ನಾನು ಅದನ್ನು ನಿಮ್ಮದೇ ಕ್ಷೇತ್ರದ ಒಂದು ಪುಸ್ತಕವನ್ನು ಬರೆದಂಥ ಸಂದರ್ಭ ಉಲ್ಲೇಖ ಮಾಡಿದೆ. ಏನದು, ಕಟಕರ ಬಳಿಗೆ ಹೋಗ್ತಾ ಇದ್ದಂತಹ ಬಸವ ಅದು. ಬೇಡ, ನಮಗೆ ಬೇಡ, ಇದರಿಂದ ಏನು ಉಪಯೋಗ ಇಲ್ಲ, ಈ ಬಸವ, ಈ ಹಸು, ಇದನ್ನು ಕೊಟ್ಬಿಡುವ ಅಂತ ಹೋದಂಥ ಸಂದರ್ಭದಲ್ಲಿ ಕೊನೆ ಗಳಿಗೆನಲ್ಲಿ ತಮ್ಮ ಕ್ಷೇತ್ರಕ್ಕೆ ಬಂತು ಅನ್ನುವಂಥದ್ದು. ಆ ನೆನಪೇನಾದ್ರು ತಮಗೆ? ಹೌದು, ಅದ್ ನೆನಪು ಇವತ್ತು ನನ್ನ ಅಳಿಸಕ್ಕಾಗಲ್ಲ. ಅದ್ ಹೆಂಗಪ್ಪ ಅಂತಂದ್ರೆ, 4,000 ರೂಪಾಯಿನ ಕೊಟ್ಟಿರ್ತಾರೆ. ಆ 4,000 ರೂಪಾಯಿ ಕೊಡಿರ್ಬೇಕಾದ್ರೆ 4,000 ರೂಪಾಯಿ ಕರು ಹುಡ್ಬೇಕು, ಬಸವನ್ ಬಿಡ್ಬೇಕು ಅಂತ ನಾವು ಬಸವನ್ ಬಿಡಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ತಂದೆ ಹಣ ಕೊಟ್ಬಿಟ್ಟು ಹೋಗಿರ್ತಾರೆ. ಹಣ ಕೊಟ್ಟೋದಂತ ಒಂದು ಸಂದರ್ಭದಲ್ಲಿ ನಾವು ಹಲವಾರು ಕರುಗಳನ್ನ ಹುಡುಕಿರ್ತೀವಿ. ಯಾವ ಕರುಗಳು ಆಗಿರಲ್ಲ. ನಮ್ಮಲ್ಲೊಬ್ರು ಇದ್ರು ಬಸವೇಗೌಡರು ಅಂತ, ಅವ್ರು ಹೋಗ್ತಾ ಇರ್ಬೇಕಾದ್ರೆ ಇದು 5,500 ರೂಪಾಯಿಗೆ ಕಸಾಯಿಖಾನೆಗೆ ಮಾರಾಟ ಆಗಿದ್ದಂತ ಒಂದು ಕರು ಆಗಿರ್ತದೆ, 3 ವರ್ಷದ ಕರು. ಆಗ ಕೊಡು ಬಸವನ್ ಬಿಡ್ಬೇಕು ಅಂದಾಗ, ಇಲ್ಲ 5,500 ರೂಪಾಯಿಗೆ ಮಾರ್ಬಿಟ್ಟಿವಿ ಕರೋಣ ಅಂತಂದಾಗ, ದೇವಸ್ಥಾನಕ್ಕೆ ಬಿಡೋಣ ಕೊಡಪ್ಪ ನೀನು ಅಂತಂದಾಗ, ಇಲ್ಲ ನಾ 5,500 ಕೊಟ್ಬಿಟ್ಟಿನಿ, ನೀವೇನಾರು ಕೊಡೋಣ, 500 ರೂಪಾಯಿ ಅಡ್ವಾನ್ಸ್ ಕೊಟ್ಟವ್ರು ಕರೋಣ ಅಂತ ಅಂತಾರಂತೆ. ಆಗ ಅವ್ರು ಇಲ್ಲಪ್ಪ ಅಷ್ಟೆಲ್ಲ ಆಗಲ್ಲ, ದೇವಸ್ಥಾನ ಕೊಟ್ಟಿರೋದು 3,000 ಕೊಡ್ತೀನಿ ಕೊಡು ಅಂತಾರಂತೆ. 3,500 ಹೇಳ್ತಾರಂತೆ. ಕೊನೆಗೆ 3,600 ರೂಪಾಯಿ ಕೈ ಕೊಟ್ಬಿಟ್ಟು ನೋಡು, 4,000 ಕೊಟ್ಟು 400 ರೂಪಾಯಿನ ತಿಂಡಿಗೆ ಬೇಕು, ಇದು ಬಿದೋಯ್ತದೆ ಅಂತ ಅಂದಂತ ಸಂದರ್ಭ ಹಸು ಕರು. ಆಮೇಲೆ ತಿಂಡಿ ತಂದು ಕೊಡ್ಸೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡ್ಬಂದಿ ಕೊಡ್ತಾರೆ. ಅವಾಗ ಏನ್ ಮಾಡ್ತದೆ ಅಂತಂದ್ರೆ, ತಳ್ಳಿದ್ರೆ ಬಿದೋಗುವಂತ ಸಂದರ್ಭ ಬರ್ತದೆ. ಅವಾಗ ಹೇಳ್ತಾರೆ ಎಷ್ಟೋ ಜನ, ಇದು ಕೋಲಿ ಬಸವ ನಡ್ಸಕ್ಕೆ ಇಟ್ಕೊಂಡ್ಬಂದಿದ್ದಾರೇನೋ, ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾರೆ. ತೆಗಳುವವನ್ನು ಹೊಗಳುವಂತ ಸಂದರ್ಭ ಇರ್ಬೇಕಾದ್ರೆ ತೆಗಳೋರು ಇದ್ದೇ ಇರ್ತಾರೆ. ಆ ತೆಗಳೋರು ಇದ್ದೇ ಇದ್ದಂತ ಸಂದರ್ಭದಲ್ಲಿ ಇವತ್ತು ಆ ತೆಗಳೋರು ಇದ್ದದಕ್ಕೆ ಇವತ್ತು ಆ ಕ್ಷೇತ್ರ ಹೊಗಳುವಂತ ಮಟ್ಟಕ್ಕೆ ಹೋದಂತ ಒಂದು ಅನಿಸಿಕೆ ಅಂತ ನಾನು ಅನ್ಕೊಂಡೀನಿ, ಭಾವಿಸ್ಕೊಂಡೀನಿ. ಅದೇ ಸಂದರ್ಭದಲ್ಲಿ
ಕೊನೆಯ ಹಂತವಾಗಿ ಆ ಬಸವನನ್ನು ಹಲವಾರು ನಾನು ಪುಸ್ತಕವನ್ನು ಬರೆದಂಥ ಸಂದರ್ಭದಲ್ಲಿ ಏನಾಗಿತ್ತು, ಒಂದು ಪವಾಡಗಳನ್ನು ಸೃಷ್ಟಿಸಿತ್ತು, ಹಲವಾರು ಸಂಸಾರಗಳನ್ನ ಉಳಿಸಿತ್ತು, ಹಲವಾರು ಇನ್ನೇನು ಅವನ ಕೈಲಿ ಆಗೋದೇ ಇಲ್ಲ ಅನ್ನುವಂಥವ್ರನ್ನ ಎತ್ತಿ ನಿಲ್ಲಿಸಿತ್ತು. ಕುಡುಕತನಕ್ಕೆ ದಾಸನಾಗಿದ್ದಂಥವನ್ನ ಇವತ್ತು ದೊಡ್ಡ ಅಭಿಮಾನಿಯಾಗಿ ಅವನೊಬ್ಬ ಉದ್ಧಾರಕನಾಗಿ ಮಾಡಿದಂಥ ಪವಾಡಗಳನ್ನು ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ನಾನು ಕಲೆ ಹಾಕಿ ಹಲವಾರು ಭಕ್ತರ ನಡುವೆ ನಾನು ಅದನ್ನೆಲ್ಲ ಕಲೆ ಹಾಕಿ ನಾನು ಅದನ್ನು ಒಂದು ಪುಸ್ತಕವನ್ನು ಮಾಡಿದೆ. ಸುಮಾರು ಎಷ್ಟು ಜನಕ್ಕೆ ಅದು ಒಂದು ರೂಪವನ್ನು, ಒಂದು ಭವಿಷ್ಯದ ರೂಪವನ್ನು ನೀಡಿತ್ತು. ಲಕ್ಷಾಂತರ ಭಕ್ತರ ಮನೆಯ ಆರಾಧ್ಯ ದೈವವಾಗಿದ್ದಂತ ಒಂದು ಆ ಬಸವಪ್ಪನವರು ಅಂದ್ರೆ ಅವ್ರು ಹೇಳೋದು ಒಂದಲ್ಲ ಎರಡಲ್ಲ, ಕುಡುಕರಿಗೆ ದುಸ್ವಪ್ನವಾಗಿದ್ದಂಥದ್ದು. ಆಮೇಲೆ ಎಲ್ಲೂ ಹೋದಂತ ಸಂದರ್ಭದಲ್ಲಿ, ಕಾರ್ಯಕ್ರಮದಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರನ್ನೂ ಹಣ ಕೇಳ್ತಿರ್ಲಿಲ್ಲ. ಕೇಳಿ ತಾನಾಗ್ ತಾನು ಅರ್ಕೆ ಮಾಡ್ಕೊಂಡು ಇದ್ದಂತ ಸಂದರ್ಭದಲ್ಲಿ ತಾನಾಗ್ ತಾನು ಹುಡುಕೋ ಹೋಗ್ತಿದ್ದಂತ ಒಂದು ಸಂದರ್ಭ. ಎಲ್ಲೇ ಹೋದ್ರು ಏನೇ ಒಂದು ಆರೋಗ್ಯ ಕೆಟ್ಟಿರ್ಲಿ, ಒಂದು ಕೋಲ್ಟ್ ವೇಜ್ ಇರ್ಲಿ, ಅವ್ರು ಏನೋ ಹೋಗಿ ಒಂದು ಅಲ್ಲಿ ಪಾದ ಕೊಟ್ಟೋ ಇಲ್ಲ ಒಂದು ಕಾಲಕ್ಕೆ ಜಾಗ ಇಟ್ಬಿಟ್ಟು ಬಂದ್ರು ಅಂದ್ರೆ ಅವ್ರ ಕೆಲಸ ಖಂಡಿತ ಆಗ್ತು ಅನ್ನೋ ಒಂದು ಸಂದರ್ಭ ಇತ್ತು. ಅದು ಕೊನೆಯಲ್ಲಿ ಪವಾಡನೆ ಒಂದು ಸೃಷ್ಟಿ ಮಾಡುವಂತ ಒಂದು ಪವಾಡ ಸದೃಷ್ಟಗಳೇ ಹತ್ರ ಬಂದಂಥದ್ದು. ಅದ್ರೊಳಗೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯಕ್ಕೂ ಉತ್ತರ ಕರ್ನಾಟಕಕ್ಕೂ ತುಂಬಾ ದೂರ ಇದ್ದಂತ ಸಂದರ್ಭ. ಅಲ್ಲಿಂದ ಒಬ್ರು ಗಂಗಾವತಿಲಿ ಲಿಂಗರಾಜ್ ಕಾಲೋನಿಲಿ ಒಬ್ರು ಹೆಣ್ಣುಮಗಳು ತನ್ನ ಅಂಗವಿಕಲೆ ವಿಕಲೆ ಬರೆದಂತ ಒಂದು ಪತ್ರಕ್ಕೆ ಸ್ಪಂದಿಸಿ ಇಲ್ಲಿಂದ ಅಲ್ಲಿಗೋಗಿ ಅವ್ರಿಗೆ ಹಣ ಕೊಟ್ಟಿ ಅವ್ರ ಮನೆ ಕಡಿಸಿ ಅವ್ರ ಮನೆಯ ಒಂದು ನಂದಾದೀಪ ಮಾಡಿ, ಯಾಕಂದ್ರೆ ಇಲಿ ಯಜ್ಞದ ಒಂದು ತಾಂಡವಾಗಿದ್ದಂತ ಒಂದು ಮನೆಯನ್ನ ಇವತ್ತು ಒಂದು ಕುಟುಂಬದ ಒಂದು ಜೀವನೋಪಾಯಕ್ಕೆ ತೋರಿಸಿದಂತ ಒಂದು ಕರು, ಒಂದು ಪ್ರಾಣಿ, ಒಂದು ಬಸವಪ್ಪ ಅಂತ ಹೇಳೋದು ತಪ್ಪಾಗ್ಲಾರ್ದು. ಅದರಿಂದ ನಾನು ಅಷ್ಟು ಪವಾಡಗಳನ್ನ ಮಾಡಿದಂತ ಬಸವಪ್ಪನವರಾಗಿದ್ದೆ. ಹೌದು, ಆ ಮೂಕ ಪ್ರಾಣಿ ನೀಡಿದಂಥ ನೀವು ಏನು ಆಕೆ ಬಂದು ಒಂದು ಗೋಲ್ಕುಕ್ಕೆ ಒಂದು ಪತ್ರವನ್ನು ಹಾಕ್ತಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಿಂದ ಉತ್ತರ ಕರ್ನಾಟಕದ ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿ ಆಕೆಗೆ ತನ್ನ ಕೊಂಬಿನಲ್ಲಿ ಏನು ಅಳವಡಿಸ್ಕೊಂಡಿತ್ತು ಹಣ, ಎಷ್ಟು ನೀವು ಅದನ್ನು ಇಟ್ಟಿದ್ರು ಭಕ್ತರು ಅವ್ರ ಒಂದು ಪಿನ್ಗಳನ್ನ ಹಾಕಿ ಅಷ್ಟೂ ಹಣವನ್ನು ಅಲ್ಲಿ ಕೆಡವಿ ಆ ಮನೆಯನ್ನು ಕಟ್ಟಿಸ್ತು ಅನ್ನುವಂಥದ್ದು ಒಂದು ಪ್ರತೀತಿ. ಸೊ ಅದಲ್ಲದೆ ಬೇರೆ ಇನ್ಯಾವುದಾದ್ರು ಇದೆಯಾ? ಅದರ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿಸಿರುವಂಥದ್ದು, ಅವತ್ತಿನಿಂದ ದೇವಸ್ಥಾನಗಳ ಜಾಗಗಳನ್ನ ಒತ್ತುವರಿ ಮಾಡಿಸ್ಕೊಂಡಿರುವಂಥದ್ದು, ಬಿಡಿಸ್ಕೊಂಡಿರೋದು, ದೇವಸ್ಥಾನಗಳ ಅರ್ಚಕರುಗಳನ್ನ ನೇಮಕ ಮಾಡಿರುವಂತ ಒಂದು ಸಂದರ್ಭ ಆಗಿರ್ಬೋದು. ಮತ್ತೆ ಎಷ್ಟೋ ಈ ತರ ವ್ಯಾಜ್ಯಗಳನ್ನ ತೀರ್ಮಾನ ಮಾಡಿದಂತ ಒಂದು ಬಸವಪ್ಪನವರಾಗಿದ್ದಂಥದ್ದು. ಕೊನೆಯ ಹಂತಕ್ಕೆ ಬಂದರೆ, ಬಸವಪ್ಪನ ವಿಚಾರಕ್ಕೆ ಬಂದರೆ, ಬಸವಪ್ಪನ ಕೊನೆಯ ಹಂತದಲ್ಲಿ ಇರುವಂಥ ಒಂದು ನನಗೆ ಅದು ಒಂದು ತುಂಬ ನೋವಿದೆ. ನಾನೀಗ ಅದ್ರ ಬಗ್ಗೆ ಮಾತನಾಡೋದಿಲ್ಲ, ನಿಮಗೆ ಇನ್ನಷ್ಟು ನೋವಾಗುತ್ತೆ. ಖಂಡಿತವಾಗ್ಲೂ ಆ ನೋವಿಗೆ ನಾನು ಆಸ್ಪದ ಕೊಡಲ್ಲ. ಆ ಕೊನೆಗಳಿಗೆ ಮುಗಿದ ನಂತರ ಅದಕ್ಕೊಂದು ವಿಗ್ರಹವನ್ನು ಮಾಡಿಸಿದ್ವಿ, ಅದಕ್ಕೆ ಶಾಶ್ವತವಾದ ಒಂದು ಸ್ಥಾನವನ್ನು ಕೊಟ್ಟರೆ ಆ ಕಲ್ಪನೆ ಹೇಗೆ ಬಂತು? ಅದೇ ಬಸವನ್ನ ಒಂದು ತೀಡಿ ಅಲ್ಲಿ ಆ ದೇವಸ್ಥಾನದ ಗರ್ಭಗುಡಿ ಎದುರನ್ನೇ ಮಾಡಬೇಕು ಅನ್ನುವಂಥದ್ದು ಯಾಕೆ ಅದು ನಿಮಗೆ ಉದ್ಭವ ಆಯಿತು? ನನ್ನಲ್ಲಿದ್ದಂಥ ಒಂದು ಸಂದರ್ಭ ಏನಂದ್ರೆ, ಈಗೇನು ಬಸವಪ್ಪನವರ ಗದ್ಗೆ ಅಂತ ಏನಿದೆಯೋ ಆ ಗದ್ಗೆ ನಮ್ಮಲ್ಲಿ ಹಳೆಯ ದೇವಸ್ಥಾನ ಇದ್ದಂಥ ಒಂದು ಗರ್ಭಗುಡಿ. ಇದು ಮೂಲತಃ ಪ್ರಾರಂಭ ಆದಂಥ ಒಂದು ಗರ್ಭದ ಗುಡಿ. ಅಲ್ಲೇ ಆ ಜಾಗದಲ್ಲಿ ಐಕ್ಯವಾದಂಥ ಸಂದರ್ಭದಲ್ಲಿ ಹಾಕ್ಬೇಕು ಅನ್ನೋದು, ದೇಹವನ್ನ ಕೂರಿಸ್ಬೇಕು ಅಂತ ಒಂದು ಸಂದರ್ಭ ಇತ್ತು. ಆ ಮೂರ್ತಿ ಮಾಡ್ಬೇಕಾದ್ರೆ ಒಂದು ವಿಶೇಷವಾದಂತ ಒಂದು ಹರ್ಷ ಅನ್ನೋ ಒಬ್ಬ ವ್ಯಕ್ತಿ, ಚಿಕ್ಕಮಗಳೂರು ಆರ್ಟಿಸ್ಟ್ ಅವರು. ಆ ವ್ಯಕ್ತಿ 2010 ಅಕ್ಟೋಬರ್ ನವೆಂಬರ್ ತಿಂಗಳ ಸಂದರ್ಭದಲ್ಲಿ ಅದೇ ಬಸವಪ್ಪನ ಹತ್ರ ವಧೆಯನ್ನ ತಿಂದಿ ತನ್ನ ಕುರ್ತವನ್ನ ಬಿಡಿಸಿದಂತ ವ್ಯಕ್ತಿಯಾಗಿರ್ತಾರೆ, ಕಲಾವಿದರಾಗಿರ್ತಾರೆ. ಇವತ್ತೊಂದು ದೊಡ್ಡ ಮಟ್ಟದ ಒಂದು ಕಲಾವಿದರು, ಆರ್ಟಿಸ್ಟ್ ಆಗಿರುವಂತ ವ್ಯಕ್ತಿ, ಚಿತ್ರಕಲಾ ಆರ್ಟಿಸ್ಟ್ ಆಗಿರುವಂತ ವ್ಯಕ್ತಿ. ಅವರು ನಾನು ಈ ತರ ಮಾಡ್ಬೇಕು ಅಂತ ಅನ್ಕೊಂಡಂತ ಸಂದರ್ಭದಲ್ಲಿ ನೀವು ಯಾರು ಮಾಡ್ಬೇಡಿ, ನಾನ್ ಮಾಡ್ತೀನಿ, ನಾನ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲದಂತ ಒಂದು ರೀತಿಯಲ್ಲಿ ಅವರೇ ಒಬ್ರು ಬಾಗಲಕೋಟೆಯವ್ರ ಕಡೆಯಿಂದ ಮಾಡಿಸ್ಕೊಂಡ್ಬಂದು ತಗೊಬಂದಿ ಕೊಟ್ಟದು. ಆಗ ನಮ್ಗೆ ಒಂಥರ ಆಶ್ಚರ್ಯ ಆಗ್ತಾ ಇತ್ತು. ಯಾವ ರೀತಿ ಅವರು ಮಾಡಿದ್ರು, ಯಾವ ರೀತಿ ಅವರು ತಂದಿಡ್ಸು ಆ ಫೋಟೋಗಳನ್ನ ಕಲೆಕ್ಟ್ ಮಾಡಿದ್ರು ಅನ್ನೋಂಥ ಸಂದರ್ಭ ಆಗ್ತು. ಆದ್ರೆ ಇವತ್ತು ನಮ್ಮ ಆ ಬಸವಪ್ಪನ ಜೀವ ಇಲ್ಲ ಅಂತ ಅನ್ಬೋದು. ಇವತ್ತು ನಾವು ಅದು ಅನ್ಕೊಂಡಿಲ್ಲ. ಆ ಜೀವನೂ ಅದೇ, ದೇಹನೂ ಅದೇ ಅಂತ ನಾವು ತಿಳ್ಕೊಂತೀವಿ ಇವತ್ತು. ಅದಾದ ನಂತರ ಒಂದು ಬಸವ ಬಂತು, ಅದ್ರ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ, ನಾನು ಮೊದಲೇ ಹೇಳಿದೆ, ನನ್ನ ಕಾಲು ಸ್ಟಾರ್ಟಿಂಗು ಎಡಗಾಲು ನಂಗೆ ತುಂಬಾ ನೋವು ಬರ್ತಿತ್ತು, ಊತ ಬರ್ತಿತ್ತು, ಕ್ಯಾಲ್ಸಿಯಂ ಕಮ್ಮಿ ಇದೆ ಅಂತ. ಈ ಮೂರ್ಕು ಒಂದಕ್ಕೊಂದು ಸಂಬಂಧ ಇರುವಂತ ಸಂದರ್ಭ ಅಂತ ನಾವು ಇವತ್ತು ತಿಳ್ಕೊಂತೀವಿ. ಈಗೇನು ನಮ್ಮಲ್ಲಿ ಬಸವಪ್ಪ ಇತ್ತೋ, ಬಸವಪ್ಪ ದೇಹ ಬಿಡ್ಬೇಕಾದ್ರೆ ದೀಪಾವಳಿಯ ಸಂದರ್ಭದಲ್ಲಿ, ಕಾರ್ತಿಕ ಮಾಸದ ಸಂದರ್ಭದಲ್ಲಿ 2021ರಲ್ಲಿ ಎಡಗಾಲು ನೋವು ಬಂದು, ಹಿಂದಿನ ಕಾಲು ನೋವು ಬಂದು ಕುಂಟ್ಕೊಂಡು ಒಂದು 10-15 ದಿನಗಳ ಕಾಲ ಮಲಗಿರ್ತದೆ. ಅಯ್ಯೋ ನಮ್ಗೆ ಅವಾಗಲೇ ಬಸವಪ್ಪನ ಬಹಳ ಕಷ್ಟ ಇರ್ಬೋದೇನೋ ಅಂತ ಅನ್ಕೊಂಡಿರ್ತೀವಿ. ಅದು ನಂದಾಯ್ತು, ಬಸವಪ್ಪಂದಾಯ್ತು. ಈಗ ಬಂದಂತ ಬಸವಪ್ಪನ ನಾವು ತರಬೇಕು ಅಂತ ಪ್ರಯತ್ನ ಪಟ್ಟಾಗ ಹಲವಾರು ಜಾಗದಲ್ಲೆಲ್ಲ ಹುಡುಕ್ತಿವಿ. ಹೊರ್ತೂರು ಸಂತೋಷ್ ಅವ್ರ ಮನೇಲಿ ನಾನು ಬಿಡ್ತೀನಿ ಅಂತ ನಾವು ಹಂಗೆಲ್ಲ ಬಿಡಕ್ಕೆ ಬೇರೆ ರೀತಿ ಒಂದು ಪದ್ಧತಿ ಹತ್ರ ಬಿಡಿಸ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನನಗೆ ಆ ಬಿಡುವಂತ ಒಂದು ಸಂದರ್ಭ, ದೇವಿ ಆಶೀರ್ವಾದ ಇದ್ರೆ ಬಿಡ್ತೀನಿಲ್ಲ ಅಂತಂದಾಗ ಅವ್ರ ಮನೆ ಹತ್ರ ಹೋಗ್ತೀವಿ. ಒಂದು ಹಲವಾರು ಒಂದು
ಪರೀಕ್ಷೆಗಳು ಮಾಡಿದಾಗ ಅದರಲ್ಲಿ ಪಾಸ್ ಆದಂತ ಸಂದರ್ಭ ಆಗ್ತದೆ. ಹೋಗಿ ಅಲ್ಲಿಂದ ನಾವು ತರ್ತೀವಿ. ತಂದಂತ ಸಂದರ್ಭದಲ್ಲಿ ಬಹಳ ಒಂದು ಅದ್ದೂರಿಯಾದಂತ ಒಂದು ಕಾರ್ಯಕ್ರಮನ ಮಾಡಿ ಅವರು ಕಳ್ಸ್ಕೊಡುವಂತ ವ್ಯವಸ್ಥೆ ಆಗ್ತದೆ. ಕಳ್ಸ್ಕೊಳ್ಳುವಂತ ಸಂದರ್ಭದಲ್ಲಿ ಏನ್ ಮಾಡ್ತದೆ ಅಂದ್ರೆ ಅವ್ರ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಅದು ಹೋಗೋದು ಒಂದೇ ಒಂದು ಜಾಗ, ತಾನು ಕಟ್ಟಿದಂತ ಒಂದು ಗೊಂತಿಗೆ ಹೋಗಿ ನಿಂತಿ ಅಲ್ಲಿಂದ ಬಂದು ಒಂದೇ ಒಂದು ರಾಗಿ ಕಡ್ಡಿ ತಿಂದಿ ಅಲ್ಲಿಂದ ತನ್ನ ನೀರು ಕುಡಿತದೆ. ನೀರು ಕುಡಿದ್ಬಿಟ್ಟು ಮತ್ತೆ ಕರ್ಕ ಬರ್ಬೇಕಾದ್ರೆ ನಮ್ಮ ಬಸಪ್ಪನ ಗಾಡಿ ಏನಿರ್ತದೋ ಆ ಬಸ್ ಹತ್ಬೇಕಾದ್ರೆ ಒಂದ್ ಕಡೆ ವರ್ತೂರ್ ಸಂತೋಷ ನಿಂತಿರ್ತಾರೆ, ಮತ್ತೊಂದ್ ಕಡೆ ನಾನ್ ನಿಂತಿರ್ತಾರೆ. ಅವ್ರ ಕಡೆ ಮುಖ ನೋಡ್ಬಿಟ್ಟು ನನ್ನ ಕಡೆ ನೋಡ್ಬಿಟ್ಟು ಒಂದೇ ಸತಿ 4 ಕಾಲ್ನ ಎತ್ತಿ ಒಳಗಡೆ ಬಂದ್ ನಿಲ್ತದೆ. ಅದ್ ನಿಂತಾದ್ಮೇಲೆ ಮತ್ತೇನ್ ಮಾಡ್ತಂದ್ರೆ ಮಾಮೂಲಿ ನಮ್ಮ ಊರಿನ ಹೆಬ್ಬಾಕ್ಲಿಂದ ಕರ್ಕೊಬರಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಎಲ್ಲಾ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಊರಿಗೆ ಕರ್ಕೊಬರ್ಬೇಕು ಅಂತ ನಿಂತಿರ್ತಾರೆ. ಹಲವು ಕಲಾ ಮೇಳಗಳೊಂದಿಗೆ ಕರ್ಕೊಬರ್ತಾ ಇರ್ಬೇಕಾದ್ರೆ ಬಸವಪ್ಪನ ಗದ್ಗೆ ಒಂದ್ ಸುತ್ತ ಆಗ್ತದೆ, 2ನೇ ಸುತ್ತ ಆಗ್ತದೆ, 3ನೇ ಸುತ್ತ ಹಾಕ್ಬೇಕು. ಆ 3ನೇ ಸುತ್ತ ಹಾಕ್ಬೇಕಾದ್ರೆ ಅದ್ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆ ಎಡಗಾಲಿನ ಏನ್ ಹಿಂದೆ ಎಡಗಾಲಿತ್ತೋ ಆ ಎಡಗಾಲಿಗೆ ಹಿಂದೆ ಹೊಡೆದಿ ಆ ಬಸ್ಸು ಸ್ವಲ್ಪ ಏಟಾಗ್ತದೆ. ಎಡಗಾಲ್ನ ನೋವು ಮಾಡ್ಕೊಂಡು ಏನ್ ಹಳೆಯ ಬಸವಪ್ಪನ ಗೊಂತಿತ್ತು ಆ ಗೊಂತ್ಕೋಗಿ ನಿಂತ್ಕೊಳ್ಳುವಂತ ಸಂದರ್ಭ ಆಗ್ತದೆ. ಅವಾಗ ನಾವ್ ಅನ್ಕೋತೀವಿ ನಮ್ ಬಸವಪ್ಪ ಎಲ್ಲೂ ಹೋಗಿಲ್ಲ, ಆತರ ಆತ್ಮ ಇಲ್ಲೇನೇ ಇದೆ. ಇಲ್ಲೇ ಅವಾಗ ಇವತ್ ಮೂರ್ತಿ ಇರ್ಲಿಲ್ಲ, ಇನ್ನ ಅವಾಗ ಆತ್ಮ ಇಲ್ಲೇ ಇದೆ. ದೇಹ ಇಲ್ಲದೆ ಇರ್ಬೋದು, ಆತ್ಮ ಇಲ್ಲಿದೆ. ಎಡಗಾಲ್ ನನಗ್ ನೋವು ಬಂತು, ಬಸವಪ್ಪನಿಗೆ ಎಡಗಾಲ್ ನೋವು ಬಂದು ಮಲಗ್ತು. ಅದೇ ರೀತಿ ಎಡಗಾಲ್ ನೋವು ಮಾಡ್ಕೊಂಡೇ ಬಂದದೆ. ಆತರ ನಮ್ ಬಸವಪ್ಪನ ಆತ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ ಅನ್ಕೊಂಡು ನಾವು ಸಂಪೂರ್ಣ ನಂಬುವಂತ ಸಂದರ್ಭ ಆಗ್ತದೆ. ಒಂದು ನಂಬಿಕೆ, ಒಂದು ವಿಶ್ವಾಸ, ಬಸವಪ್ಪನ ಪವಾಡ ಹಲವಾರು ಸಂಸಾರಗಳನ್ನ ಉಳಿಸಿದಂಥದ್ದು ಇವೆಲ್ಲವನ್ನು ಗಮನಿಸಿದಾಗ 2ನೇ ಬಸವ ಬಂದಾಗಲೂ ಸಹ ನಮ್ಮ ಹಳೆ ಬಸವನೇ ಇದು ಅನ್ನುವಂಥ ಕಲ್ಪನೆಯನ್ನು, ಒಂದು ಜವಾಬ್ದಾರಿಯನ್ನು, ಒಂದು ವಿಶ್ವಾಸವನ್ನು ಶ್ರೀ ಕ್ಷೇತ್ರಕ್ಕೆ ಧರ್ಮದರ್ಶಿಗಳಾದ ನಿಮಗೆ ಅದು ಒಡಮೂಡಿಸ್ತು.